ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮೀ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಈ ದಿನ ನಾವು ಫಸ್ಟ್ PUC ಕನ್ನಡದ ಗದ್ಯ ಭಾಗದಲ್ಲಿ ಶಾಸ್ತ್ರಿ ಮಾಸ್ತಾರ ಮತ್ತವರ ಮಕ್ಕಳು ಈ ಪಾಠದ ಕ್ವಶನ್ ಅಂಡ್ ಆನ್ಸರನ್ನು ನಾವು ಈ ದಿನ ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ಫಸ್ಟ್ ಮೈನ್ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ. ಫಸ್ಟ್ ಕ್ವಶನ್, ನಾನು ಗಡಬಡಿಸಿ ಎದ್ದು ಗಾಡಿ ಹತ್ತಿದೆ. ಉತ್ತರ, ಚೆನ್ನಣ್ಣ ವಾಲಿಕಾರ ಅವರ ಶಾಸ್ತ್ರಿ ಮಾಸ್ತಾರ ಮತ್ತವರ ಮಕ್ಕಳು ಎಂಬ ಸಣ್ಣ ಕಥೆಯ ಆರಂಭಿಕ ಭಾಗದಲ್ಲಿ ಈ ಮೇಲಿನ ವಾಕ್ಯವಿದೆ. ಅಣ್ಣನ ತುರ್ತು ಕರೆಯ ಟೆಲಿಗ್ರಾಂಗೆ ಓಗೊಟ್ಟು ಊರಿಗೆ ಹೋಗಲೆಂದು ನಿರೂಪಕರು ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದರು. ರೈಲು ಗಾಡಿ ಬರಲು ಇನ್ನೂ 1 ಗಂಟೆ ಸಮಯವಿತ್ತು. ಅಷ್ಟರಲ್ಲಿ ಶೇಂಗಾ ಮಾರುತ್ತಾ ಅಲ್ಲಿಗೆ ಬಂದ ವ್ಯಕ್ತಿಯು ಲೇಖಕರ 30 ವರ್ಷಗಳಷ್ಟು ಹಿಂದಿನ ಸಹಪಾಠಿಯಾಗಿದ್ದವನು. ಅವನೊಂದಿಗೆ ಹೆಂಡತಿ, ಮಕ್ಕಳು, ಬಂಧು ಬಾಂಧವರ ವಿಚಾರ ಹಂಚಿಕೊಳ್ಳುತ್ತಿರುವಾಗ ರೈಲು ಗಾಡಿಯು ಬಂದಿದ್ದರಿಂದ ನಾನು ಗಡಬಡಿಸಿ ಎದ್ದು ಗಾಡಿ ಹತ್ತಿದೆ ಎಂದು ನಿರೂಪಕರು ಹೇಳಿರುವ ಸಂದರ್ಭ ಇದಾಗಿದೆ. ಪ್ರಶ್ನೆ 2, ನಾನು ಸಂಮೋಹನಕ್ಕೊಳಗಾದೆ. ಡಾಕ್ಟರ್ ಚೆನ್ನಣ್ಣ ವಾಲಿಕಾರ ಅವರು ಬರೆದಿರುವ ಶಾಸ್ತ್ರಿ ಮಾಸ್ತಾರ ಮತ್ತವರ ಮಕ್ಕಳು ಎಂಬ ಸಣ್ಣ ಕಥೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಲೇಖಕರು ರೈಲಿನಲ್ಲಿ ಶಹಾಬಾದಿಗೆ ಮಧ್ಯರಾತ್ರಿ ಬಂದಿಳಿದಾಗ ಜೋರಾಗಿ ಮಳೆ ಸುರಿಯುತ್ತಿತ್ತು. ಅವರು ಪಕ್ಕದಲ್ಲಿದ್ದ ತಾವು ಓದಿದ ಪ್ರೌಢಶಾಲೆಯಲ್ಲೇ ರಾತ್ರಿಯನ್ನು ಕಳೆಯಲು ಯೋಚಿಸಿದರು. ಜವಾನ ಅವರಿಗೆ ಮಲಗಲು ಅವಕಾಶ ಮಾಡಿಕೊಟ್ಟನು. ನಿರೂಪಕರು ಲುಂಗಿಯನ್ನು ಹಾಸಿಕೊಂಡು ಮಲಗಿದರಾದರೂ ನಿದ್ದೆ ಬರಲಿಲ್ಲ. ಎದ್ದು ಕುಳಿತು ಅಂಗಳದ ಕಡೆಗೆ ನೋಡಿದಾಗ ಅಲ್ಲಿ ಹಿಂದೆ ಆಟವಾಡಿದ, ಹುಲ್ಲು ಕಿತ್ತ, ಜೆಂಡಾ ಏರಿಸಿದ ಕ್ಲಾಸ್ಗಳಿಲ್ಲದಾಗ ಹೊರಗೆ ಬಿಸಿಲು ಕಾಸಲು ಕುಳಿತ ಒಂದೊಂದು ಸ್ಥಳ ನೋಡಿದಾಗಲೂ ಸಂಮೋಹನಕ್ಕೊಳಗಾದೆನು ಎಂದು ನಿರೂಪಕರು ವಿವರಿಸಿದ್ದಾರೆ. ಪ್ರಶ್ನೆ 3, ನೆನಪುಗಳು ಮಳೆಯಂತೆ ಸುರಿಯತೊಡಗಿದವು. ಡಾಕ್ಟರ್ ಚೆನ್ನಣ್ಣ ವಾಲಿಕಾರ ಅವರು ರಚಿಸಿರುವ ಶಾಸ್ತ್ರಿ ಮಾಸ್ತಾರ ಮತ್ತವರ ಮಕ್ಕಳು ಎಂಬ ಸಣ್ಣ ಕಥೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ನಿರೂಪಕರು ತಮ್ಮ ಹೈಸ್ಕೂಲಿನಲ್ಲಿ ರಾತ್ರಿಯನ್ನು ಕಳೆಯಲು ಉದ್ದೇಶಿಸಿದಾಗ ಅವರಿಗೆ ನಿದ್ದೆ ಬರಲಿಲ್ಲ. ಬದಲಿಗೆ 100 ನೆನಪುಗಳು ನುಗ್ಗಿ ಬಂದವು. ಆಡಿದ, ಕುಣಿದ, ಬಹುಮಾನ ಪಡೆದ ಕ್ಷಣಗಳು ಕಣ್ಣ ಮುಂದೆ ಬಂದವು. ಅಧ್ಯಾಪಕರ ನೆನಪುಗಳ ಜೊತೆಗೆ ಅಕ್ಷರದ ಬೀಜ ಬಿತ್ತಿ ಎಲ್ಲೋ ಬಿದ್ದ ಕಲ್ಲನ್ನು ಕಡೆದು ದೇಗುಲದೊಳಗೆ ಇಟ್ಟ ಶಾಸ್ತ್ರಿ ಮಾಸ್ತರರ ನೆನಪಾಯಿತು. ಆಗ ಹಿಂದಿನ ನೆನಪುಗಳು ಮಳೆಯಂತೆ ಸುರಿಯತೊಡಗಿದವು ಎಂದು ನಿರೂಪಕರು ತಿಳಿಸಿರುವ ಸಂದರ್ಭ ಇದಾಗಿದೆ. ನೆಕ್ಸ್ಟ್ ಕ್ವಶನ್, ನಮ್ಮ ಪಾಲಿಗೆ ನಿತ್ಯ ಹಬ್ಬವಾಗಿರುತ್ತಿತ್ತು. ಡಾಕ್ಟರ್ ಚೆನ್ನಣ್ಣ ವಾಲಿಕಾರರು ರಚಿಸಿರುವ ಶಾಸ್ತ್ರಿ ಮಾಸ್ತಾರ ಮತ್ತವರ ಮಕ್ಕಳು ಎಂಬ ಸಣ್ಣ ಕಥೆಯಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ನಿರೂಪಕರು ಚಿಕ್ಕವರಾಗಿದ್ದಾಗ ಅವರ ಅಕ್ಕನವರ ಊರಿನಲ್ಲಿ ಶಾಲೆಗೆ ಹೋಗದೆ ದನ ಕಾಯಲು ಹೋಗುತ್ತಿದ್ದರು. ಪ್ರತಿನಿತ್ಯ ಸೊಂಟಕ್ಕೆ ರೊಟ್ಟಿ ಬುತ್ತಿ ಕಟ್ಟಿಕೊಂಡು ದನ ಕಾಯಲು ಹೋಗುವುದೆಂದರೆ ಅವರಿಗೆ ತುಂಬ ಸಂತೋಷ. ಅಲ್ಲಿನ ಹಳ್ಳ ಕೊಳ್ಳಗಳ ಪರಿಸರ, ಸಂಗಾತಿಗಳ ಒಡನಾಟ, ಆಡುವ ಬಗೆ ಬಗೆಯ ಆಟ, ಸಂಜೆಯಾದಾಗ ಹಾಡುತ್ತಾ ಕುಣಿಯುತ್ತಾ ಮನೆಗೆ ತಾವೇ ದನವಾಗಿ ಪಕ್ಷಿಯಾಗಿ ಬರುವುದು ನಮ್ಮ ಪಾಲಿಗೆ ನಿತ್ಯ ಹಬ್ಬವಾಗಿರುತ್ತಿತ್ತು ಎಂದು ಲೇಖಕರು ವಿವರಿಸಿದ್ದಾರೆ. ಇಂಥ ಮಹಾಸುಖವನ್ನು ಅನುಭವಿಸುತ್ತಾ ಜೀವನದುದ್ದಕ್ಕೂ ದನ ಕಾಯುತ್ತಿರಬೇಕೆಂದು ನಿರೂಪಕರು ನಿರ್ಧರಿಸಿದ್ದರಂತೆ. 4 ಗೋಡೆಗಳ ಕೋಟೆ ಬಂಧನದಲ್ಲಿ ಬಂಧಿಸಿದರು. ಡಾಕ್ಟರ್ ಚೆನ್ನಣ್ಣ ವಾಲಿಕಾರ ಅವರು ಶಾಸ್ತ್ರಿ ಮಾಸ್ತಾರ ಮತ್ತವರ ಮಕ್ಕಳು ಎಂಬ ಸಣ್ಣ ಕಥೆಯಲ್ಲಿ ಕಥೆಯ ನಿರೂಪಕರು ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ನಿರೂಪಕರು ಚಿಕ್ಕವರಿದ್ದಾಗ ಶಾಲೆಗೆ ಹೋಗದೆ ದನ ಕಾಯಲು ಹೋಗುತ್ತಿದ್ದರು. ಆ ಜೀವನ ಕ್ರಮ ಅವರಿಗೆ ತುಂಬ ಪ್ರಿಯವಾಗಿದ್ದಿತು. ಆದರೆ ಊರಿನಲ್ಲಿ ಹೊಸದಾಗಿ ಶಾಲೆ ತೆರೆದಾಗ ಅಲ್ಲಿಗೆ ಬಂದ ಶಾಸ್ತ್ರಿ ಮಾಸ್ತಾರರ ಒತ್ತಾಯದ ಮೇರೆಗೆ
ನಿರೂಪಕರನ್ನು ಅವರ ಮಾವ ಶಾಲೆಗೆ ತಂದು ಸೇರಿಸಿದರು. ಅಲ್ಲಿಯ ತನಕ ಬಯಲಶಾಲೆಯಲ್ಲಿದ್ದ ನಿರೂಪಕರು ಅಕ್ಷರ ಕಲಿಯುವುದಿಲ್ಲವೆಂದು ಹಠ ಮಾಡಿ ಸುಮಾರು ದಿನಗಳ ಕಾಲ ದನ ಕಾಯುತ್ತಿದ್ದ ಕ್ಷಣಗಳನ್ನು ನೆನೆದು ದುಃಖಿಸುತ್ತಿದ್ದುದಾಗಿ ನಿರೂಪಕರು ವಿವರಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್. ಅಕ್ಷರ ಮಳೆ ಧಾರಾಕಾರವಾಗಿ ಸುರಿಯತೊಡಗಿತು. ಡಾಕ್ಟರ್ ಚೆನ್ನಣ್ಣ ವಾಲಿಕಾರ ಅವರು ಬರೆದಿರುವ ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಎಂಬ ಕಥೆಯಲ್ಲಿ ನಿರೂಪಕರು ತಮಗೆ ಅಕ್ಷರಗಳು ಒಲಿದ ಸಂದರ್ಭವನ್ನು ವಿವರಿಸುವಾಗ ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ. ನಿರೂಪಕರನ್ನು ದನ ಕಾಯುವ ಕೆಲಸದಿಂದ ಬಿಡಿಸಿ ಶಾಲೆಗೆ ಸೇರಿಸಿದಾಗ ಅವರ ಪಾಲಿಗೆ ಶಾಲೆ 4 ಗೋಡೆಗಳ ಬಂಧನವೆನಿಸಿತು. ಅಕ್ಷರ ಅಭ್ಯಾಸ ಮಾಡದೆ ಪ್ರತಿಭಟಿಸುತ್ತಾ ಹಲವಾರು ದಿನ ಕಳೆದರು. ಆದರೆ ಶಾಸ್ತ್ರಿ ಮಾಸ್ತಾರ ಮತ್ತು ಅವರ ಹೆಂಡತಿ ಅಂಬವ್ವ ನಿರೂಪಕ ಮೇಲೆ ಪ್ರೀತಿಯ ಮಳೆಯನ್ನೇ ಸುರಿಸಿದರು. ಅಕ್ಷರ ಕಲಿಯಲು ಅವರು ಒತ್ತಾಯ ಮಾಡುತ್ತಿರಲಿಲ್ಲ. ಲೇಖಕರಿಗೂ ನಿಧಾನವಾಗಿ ಹಳೆಯ ನೆನಪುಗಳು ಮಾಸತೊಡಗಿ ನಿಧಾನವಾಗಿ ಅಕ್ಷರ ಅಭ್ಯಾಸದ ಕಡೆಗೆ ಮನಸ್ಸು ಒಲಿಯತೊಡಗಿತು. ಇದಕ್ಕೆ ಮುಖ್ಯ ಕಾರಣ ಶಾಸ್ತ್ರಿ ಮಾಸ್ತಾರ ಮತ್ತು ಅಂಬವ್ವರ ಪ್ರೀತಿಯ ಕಡಲಲ್ಲಿ ಮಿಂದುದೇ ಕಾರಣ. ಈ ಕಾರಣವಾಗಿ ಅಕ್ಷರ ಮಳೆ ಧಾರಾಕಾರವಾಗಿ ಸುರಿಯತೊಡಗಿ 3 ತಿಂಗಳ ಅವಧಿಯಲ್ಲಿ ಅಕ್ಷರಾಭ್ಯಾಸ ಕಲಿತೆನೆಂದು ನಿರೂಪಕರು ವಿವರಿಸಿರುವ ಸಂದರ್ಭ ಇದಾಗಿದೆ. ಅಲ್ಲಿ ಅಳದವರೇ ಪಾಪಿಗಳಾಗಿದ್ದರು. ಶಾಸ್ತ್ರಿ ಮಾಸ್ತಾರ ಮತ್ತವರ ಮಕ್ಕಳು ಎಂಬ ಡಾಕ್ಟರ್ ಚೆನ್ನಣ್ಣ ಮಾಲೀಕರು ಅವರ ಸಣ್ಣ ಕಥೆಯಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಶಾಸ್ತ್ರಿ ಮಾಸ್ತಾರರ ಹವಳಿ ಜವಳಿ ಮಕ್ಕಳಿಬ್ಬರು ಶಾಲೆಯಿಂದ ಬರುವಾಗ ರಸ್ತೆಯಲ್ಲಿ ಲಾರಿಯಡಿ ಸಿಲುಕಿ ಸ್ಥಳದಲ್ಲೇ ಸಾವನ್ನಪ್ಪಿದರು. ಸುದ್ದಿ ತಿಳಿದು ಮೂರ್ಛೆ ಹೋದ ಅಂಬವ್ವ ಮತ್ತೆ ಮೇಲೇಳಲಿಲ್ಲ. ಈ ಸುದ್ದಿ ತಿಳಿದು ಇಡೀ ಊರೇ ಅವರ ಶವಯಾತ್ರೆಯಲ್ಲಿ ಭಾಗಿಯಾಯಿತು. ಕುಣಿ ತೋಡಿ ಅಂಬವ್ವ ಮತ್ತವಳ 2 ಮಕ್ಕಳನ್ನು ಒಟ್ಟಿಗೆ ಮಲಗಿಸಿದರು. ಶಾಸ್ತ್ರಿ ಮಾಸ್ತಾರರಿಗೆ ಒದಗಿದ ಈ ದುರಂತವನ್ನು ಕಂಡು ಊರಿಗೆ ಊರೇ ಕಂಬನಿ ಮಿಡಿಯಿತು ಎಂದು ನಿರೂಪಕರು ವಿವರಿಸುತ್ತಾ ಅಲ್ಲಿ ಅಳದವರೇ ಪಾಪಿಗಳಾಗಿದ್ದರು ಎಂದಿದ್ದಾರೆ. ಶಾಸ್ತ್ರಿ ಮಾಸ್ತಾರರ ಸಜ್ಜನಿಕೆಯ ವ್ಯಕ್ತಿತ್ವಕ್ಕೆ ಮನಸೋತಿದ್ದ ಊರ ಜನರು ಅವರ ದುಃಖದಲ್ಲಿ ಸಹಭಾಗಿಗಳಾದ ಸಂದರ್ಭವನ್ನು ನಿರೂಪಕರು ಇಲ್ಲಿ ಚಿತ್ರಿಸಿದ್ದಾರೆ. ನನ್ನ ಹಿರಿಮಗ ಬಂದ, ನನ್ನ ಹಿರಿಮಗ ಬಂದ. ಡಾಕ್ಟರ್ ಚೆನ್ನಣ್ಣ ವಾಲಿಕಾರ ಅವರು ಬರೆದಿರುವ ಶಾಸ್ತ್ರಿ ಮಾಸ್ತಾರ ಮತ್ತವರ ಮಕ್ಕಳು ಎಂಬ ಸಣ್ಣ ಕಥೆಯ ಅಂತ್ಯದಲ್ಲಿ ಈ ಮೇಲಿನ ವಾಕ್ಯವನ್ನು ಗಮನಿಸಬಹುದು. ನಿರೂಪಕರು ಕಥೆಯ ಕೊನೆಯಲ್ಲಿ ಶಾಸ್ತ್ರಿ ಮಾಸ್ತಾರರ ಅನಾಥ ಬಾಲಕರ ಆಶ್ರಮಕ್ಕೆ ಬರುತ್ತಾರೆ. ಅಲ್ಲಿಯೇ ಪತ್ರಿಕೆಯನ್ನು ಓದುತ್ತಾ ಕುಳಿತಿದ್ದ 70 ವರ್ಷದ ಶಾಸ್ತ್ರಿ ಮಾಸ್ತಾರರಿಗೆ ನಿರೂಪಕರ ಆಗಮನದಿಂದ ಅಪಾರವಾದ ಆನಂದವುಕ್ಕಿತು. ಅವರು ದಳದಳ ಕಣ್ಣೀರು ಸುರಿಸುತ್ತಾ ಓಡಿ ಬಂದು ನನ್ನ ಹಿರಿಮಗ ಬಂದ, ನನ್ನ ಹಿರಿಮಗ ಬಂದ ಎಂದು ಅಬ್ಬರಿಸಿ ಅಳತೊಡಗಿದರಂತೆ. ನಿರೂಪಕರಿಗೂ ಕಣ್ಣು ಹೃದಯ ತುಂಬಿ ಬಂದಿತು. ಶಾಸ್ತ್ರಿ ಮಾಸ್ತಾರರು ನಿರೂಪಕರ ಮೇಲಿಟ್ಟಿದ್ದ ಪುತ್ರವಾತ್ಸಲ್ಯ ಭಾವ ಇಲ್ಲಿ ಸೊಗಸಾಗಿ ಅನಾವರಣಗೊಂಡಿದೆ. ಇದೊಂದು ಹೃದಯಸ್ಪರ್ಶಿ ಸನ್ನಿವೇಶದಂತೆ ಚಿತ್ರಿತಗೊಂಡಿದೆ. ನೆಕ್ಸ್ಟ್, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಶೇಂಗಾ ಮಾರುವವರ ದಿನದ ಸಂಪಾದನೆ ಎಷ್ಟು? ಶೇಂಗಾ ಮಾರುವವರ ದಿನದ ಸಂಪಾದನೆ 50-60 ರೂಪಾಯಿಗಳು. ಗಾಡಿ ಶಹಾಬಾದಿಗೆ ಬಂದಾಗ ಗಂಟೆ ಸುಮಾರು ಎಷ್ಟಾಗಿತ್ತು? ಗಾಡಿ ಶಹಾಬಾದಿಗೆ ಬಂದಾಗ ರಾತ್ರಿ 12 ಗಂಟೆಯಾಯಿತು. ಶಾಸ್ತ್ರಿ ಮಾಸ್ತಾರರ ಹೆಂಡತಿಯ ಹೆಸರೇನು? ಶಾಸ್ತ್ರಿ ಮಾಸ್ತಾರರ ಹೆಂಡತಿಯ ಹೆಸರು ಅಂಬವ್ವ ಎಂಬುವುದು. ಮಾಸ್ತಾರರ ಅವಳಿ ಮಕ್ಕಳ ಸಾವು ಹೇಗಾಯಿತು? ಮಾಸ್ತಾರರ ಅವಳಿ ಮಕ್ಕಳು ಶಾಲೆಯಿಂದ ಬರುವಾಗ ಲಾರಿಯಡಿ ಸಿಕ್ಕಿ ಸತ್ತು ಹೋದರು. ಮಾಸ್ತಾರರಿಗೆ ಇನ್ನು ಎಷ್ಟು ವರ್ಷ ಸೇವೆ ಇತ್ತು? ಶಾಸ್ತ್ರಿ ಮಾಸ್ತಾರರಿಗೆ ಇನ್ನು 10 ವರ್ಷಗಳ ಕಾಲ ಸೇವಾವಧಿಯ ಅವಕಾಶವಿತ್ತು. ಮಾಸ್ತಾರರು ಮನೆಯ ಮುಂದೆ ಬರೆಸಿ ಹಾಕಿದ ಬೋರ್ಡು ಯಾವುದು? ಅನಾಥ ಬಾಲಕರಾಶ್ರಮ ಎಂಬ ಬೋರ್ಡನ್ನು ಮಾಸ್ತಾರರು ತಮ್ಮ ಮನೆಯ ಮುಂದೆ ಬರೆಸಿ ಹಾಕಿಸಿದರು. ನಿರೂಪಕರನ್ನು ರೂಪಿಸಿದ ಶಿಲ್ಪಿ ಯಾರು? ಶಾಸ್ತ್ರಿ ಮಾಸ್ತಾರರೇ ನಿರೂಪಕರನ್ನು ರೂಪಿಸಿದ ಶಿಲ್ಪಿ. 2-3 ವಾಕ್ಯಗಳಲ್ಲಿ ಉತ್ತರಿಸಿ.
ತಾವು ಓದಿದ ಹೈಸ್ಕೂಲ್ ನೆನಪು ಬಂದಾಗ ನಿರೂಪಕರಿಗೆ ಏನೆನಿಸಿತು? ರಾತ್ರಿ 1 ಗಂಟೆಯ ಹೊತ್ತಿನಲ್ಲಿ ನಿರೂಪಕರಿಗೆ ತಾವು ಓದಿದ ಹೈಸ್ಕೂಲಿನ ನೆನಪಾಯಿತು. 5 ನಿಮಿಷ ನಡೆದು ಹೋದರೆ ಅಲ್ಲಿನ ವಿಶಾಲ ವರಾಂಡದಲ್ಲಿ ಮಲಗಿದರಾಯಿತು ಎಂದೆನಿಸಿತು. ಅಲ್ಲಿರುವ ಜವಾನನಿಗೆ ತಾವು ಆ ಶಾಲೆಯ ವಿದ್ಯಾರ್ಥಿ ಎಂದರೆ ಮಲಗಲು ಅವಕಾಶ ಕೊಡಬಹುದು ಎನಿಸಿತು. ನಿರೂಪಕರ ಓರೆ ಕೋರೆಗಳನ್ನು ತಿದ್ದಿದ ಗುರುಗಳು ಯಾರು? ಸೂಡಿ, ಲಾಲಾ, ಶೆಟ್ಟಿ ಮತ್ತು ದೇಶಪಾಂಡೆ ಎಂಬ ಗುರುಗಳು ನಿರೂಪಕರ ಓರೆ ಕೋರೆಗಳನ್ನು ತಿದ್ದಿದ ಗುರುಗಳಾದರೆ, ಶಾಸ್ತ್ರಿ ಮಾಸ್ತಾರರು ನಿರೂಪಕರನ್ನು ಕೆತ್ತಿದ ಶಿಲ್ಪಿಯಾಗಿದ್ದರು. ನಿರೂಪಕರ ತಂದೆ ಅವರನ್ನು ಯಾರಿಂದ ಅಗಲಿಸಿ ಊರಿಗೆ ಕರೆತಂದರು. ನಿರೂಪಕರನ್ನು ಅವರ ತಂದೆಯು ದನಗಳನ್ನು, ಗೆಳೆಯರನ್ನು, ಪ್ರೀತಿಯ ಹೊಳೆ, ಹಳ್ಳ, ಗಿಡ, ಮರ, ಗುಡ್ಡ, ಬೆಟ್ಟ, ಹಣ್ಣು, ಹಂಪಲು, ಬೋರ್ಹೊಳಗಳಿಂದ ಅಗಲಿಸಿ ಊರಿಗೆ ಎಳೆದು ತಂದರು. ಪ್ರೈಮರಿ ಶಾಲೆಗೆ ಸೇರಿದಾಗ ನಿರೂಪಕರನ್ನು ಅಂಬವ್ವ ಹೇಗೆ ನೋಡಿಕೊಳ್ಳುತ್ತಿದ್ದರು? ಶಾಸ್ತ್ರಿ ಮಾಸ್ತಾರರ ಪತ್ನಿ ಅಂಬವ್ವ ನಿರೂಪಕರಿಗೆ ಸಂಜೆ ಮುಂಜಾನೆ ಸಿಹಿ ತಿನಿಸುಗಳನ್ನು ಮಾಡಿದ ಅಡುಗೆಯನ್ನು ತಿನ್ನಿಸುತ್ತಾ ಇದ್ದರು. ಸಂತೆಗೆ ಹೋದಾಗ ನಿರೂಪಕರನ್ನು ಜೊತೆಗೆ ಕರೆದೊಯ್ದು ಹೋಟೆಲಿನಲ್ಲಿ ಹೊಟ್ಟೆ ತುಂಬ ತಿನ್ನಿಸುತ್ತಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಮಾಸ್ತಾರರ ಮಕ್ಕಳ ಶವಯಾತ್ರೆಗೆ ಜನ ಹೇಗೆ ಬಂದಿತ್ತು? ಶಾಸ್ತ್ರಿ ಮಾಸ್ತಾರರ ಅವಳಿ ಮಕ್ಕಳು ಮತ್ತು ಅಂಬವ್ವನ ಶವಯಾತ್ರೆಗೆ ಶಾಲೆಗೆ ಶಾಲೆ, ಬಜಾರಿಗೆ ಬಜಾರೆ, ಊರಿಗೆ ಊರೇ ಓಡಿ ಬಂದಿತು. ಅದು ಶವಯಾತ್ರೆಯಂತಿರದೆ ದೇವರ ಜಾತ್ರೆಗೆ ಜನ ಸೇರಿದಂತೆ ಇತ್ತು. ಅವಳಿ ಮಕ್ಕಳ ಸಾವಿನ ನಂತರ ಅಂಬವ್ವ ಮತ್ತು ಮಾಸ್ತರರ ಸ್ಥಿತಿ ಏನಾಯಿತು? ಮಕ್ಕಳ ಸಾವಿನ ಸುದ್ದಿ ಕೇಳಿದ ಅಂಬವ್ವ ಹೃದಯ ಹೊಡೆದು ಸತ್ತಳು. ಶಾಸ್ತ್ರಿ ಮಾಸ್ತಾರರು ಹುಚ್ಚಾಗಿ ಹೋದರು. ಅವರ ಸ್ಥಿತಿಯು ಮೈಮೇಲೆ ಮುಗಿಲು ಹರಿದು ಬಿದ್ದಂತೆ ಸಿಡಿಲು ಎರಗಿದಂತಾಯಿತು. ಮಾಸ್ತಾರರು ಬಾಡಿಗೆ ಮನೆಯನ್ನು ಹೇಗೆ ಖರೀದಿಸಿದರು? ನಿವೃತ್ತಿಗೆ ಅರ್ಜಿ ಸಲ್ಲಿಸಿದ ಮಾಸ್ತಾರರು ಹೆಂಡತಿ ಹೆಸರಲ್ಲಿ, ಮಕ್ಕಳ ಹೆಸರಿನಲ್ಲಿ ಇಟ್ಟಿದ್ದ ಜೀವ ವಿಮೆ, ಬ್ಯಾಂಕಿನ ಹಣವನ್ನು ಹಿಂತೆಗೆದರು. ಅದಕ್ಕೆ ನಿವೃತ್ತಿಯಿಂದ ಬಂದ ಹಣವನ್ನು ಸೇರಿಸಿ ತಾವು ಬಾಡಿಗೆಗೆ ಇದ್ದ ಮನೆಯನ್ನು ಖರೀದಿ ಮಾಡಿದರು. ನೆಕ್ಸ್ಟ್ ಮೈನ್ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ನಿರೂಪಕರ ಬಯಲ ಶಾಲೆಯ ಅನುಭವ ಮತ್ತು ನಂತರ ಶಾಲೆಯ ಅನುಭವಗಳು ಹೇಗಿದ್ದವು? ನಿರೂಪಕರ ಬಯಲು ಶಾಲೆಯ ಅನುಭವಗಳು ಅತ್ಯಂತ ಸಂತಸದಾಯಕವಾಗಿದ್ದಿತು. ದನ ಕಾಯುವ ಹುಡುಗರನ್ನು ಕೂಡಿಕೊಂಡು ಬಯಲಿಗೆ ಹೋದರೆ ಅದು ಸ್ವರ್ಗ ಸಮಾನವೆನಿಸುತ್ತಿತ್ತು. ಹಳ್ಳ, ಕೊಳ್ಳ, ಕೆರೆ, ಬಾವಿ, ಗಿಡ, ಮರ, ಬಳ್ಳಿ, ಬೆಟ್ಟ, ಗುಡ್ಡ, ಹಣ್ಣು, ಹಂಪಲು ಮುಂತಾದವುಗಳ ಸೊಗಸಿತ್ತು. ಪೀಪಿ ಊದುತ್ತಾ ಕೃಷ್ಣನಂತೆ ಹುಡುಗಿಯರ ಜೊತೆ ಕಣ್ಣು ಮುಚ್ಚಾಲೆ, ಬಡಿ ಚಕರಾಟ, ಕೋಲಂಬಗುಳ್ಳಿ, ಲೋಡ ಲೋಡ ತಿಮ್ಮಯ್ಯ ಮುಂತಾದ ಆಟಗಳ ಹಿಗ್ಗಿತ್ತು. ದನಗಳನ್ನು ಎಲ್ಲೋ ಮೇಯಲು ಬಿಟ್ಟು ಇನ್ನೆಲ್ಲೋ ಆಡುತ್ತಾ ಸಂಜೆ ಆಡುತ್ತಾ ಕುಣಿಯುತ್ತಾ ದನವಾಗಿ ಹಕ್ಕಿಯಾಗಿ ಮನೆಗೆ ಬರುವುದು ನಿತ್ಯ ಹಬ್ಬವಾಗಿತ್ತು. ನಂತರ ಅಕ್ಷರದ ಶಾಲೆಯು ನಿರೂಪಕರಿಗೆ 4 ಗೋಡೆಗಳ ಬಂದೀಖಾನೆ ಎನಿಸಿತು. ದನ ಕಾಯುವ ಬಯಲ ಶಾಲೆಯ ನೆನಪು ನಿರೂಪಕರನ್ನು ಬಲವಾಗಿ ಕಾಡಿದ್ದರಿಂದ ಅವರು ಅಕ್ಷರ ಕಲಿಯದೆ ಪ್ರತಿಭಟಿಸಿದರು. ಆದರೆ ಶಾಸ್ತ್ರಿ ಮಾಸ್ತಾರ ಮತ್ತು ಅಂಬವ್ವರ ಪ್ರೀತಿಯ ಕಡಲಲ್ಲಿ ಮಿಂದಾಗ ನಿರೂಪಕರಿಗೆ ಅಕ್ಷರ ಮಳೆ ಧಾರಾಕಾರವಾಗಿ ಸುರಿಯಿತು. ಕೇವಲ 3 ತಿಂಗಳಲ್ಲಿ ಅಕ್ಷರಗಳೆಲ್ಲವನ್ನ ಕಲಿತರು. ನಿಧಾನವಾಗಿ ಬಯಲು ಶಾಲೆಯ ನೆನಪು ದೂರಾಯಿತು. ಅಕ್ಷರದ ಹೊನಲು ಆಕರ್ಷಕವೆನಿಸಿತು. ಮಾಸ್ತಾರರು ಮತ್ತು ಅಂಬವ್ವರ ಪ್ರೀತಿ ಕಡಲಲ್ಲಿ ಕತೆಗಾರರ ಬಾಲ್ಯ ಹೇಗೆ ಕಳೆಯಿತು? ಕತೆಗಾರರನ್ನು ಶಾಸ್ತ್ರಿ ಮಾಸ್ತಾರರು ಮತ್ತು ಅವರ ಧರ್ಮಪತ್ನಿ ಅಂಬವ್ವರವರು ತಮ್ಮ ಕರುಳ ಕುಡಿಯಂತೆಯೇ ನೋಡಿಕೊಂಡರು. ಅಕ್ಷರ ಕಲಿಯಲು ಒಪ್ಪದ ಕತೆಗಾರರನ್ನು ಅವರು ಎಂದೂ ಒತ್ತಾಯ ಮಾಡಲಿಲ್ಲ. ಶಾಸ್ತ್ರಿ ಮಾಸ್ತಾರರು ಭಾನುವಾರಗಳಂದು ಎಲ್ಲರನ್ನ ಸಿನಿಮಾಕ್ಕೆ ಕರೆದೊಯ್ಯುತ್ತಿದ್ದರು. ಅಂಬವ್ವ ಸಂಜೆ ಮುಂಜಾನೆ ನಿರೂಪಕರಿಗೆ ಸಿಹಿಯಾದ ತಿಂಡಿಗಳನ್ನು, ತಾವು ಮಾಡಿದ ಅಡುಗೆಯನ್ನು ಉಣ್ಣಿಸುತ್ತಿದ್ದರು.
ತಾವು ಸಂತೆಗೆ ಹೋದಾಗ ಕತೆಗಾರರನ್ನ ಜೊತೆಗೆ ಕರೆದೊಯ್ದು ಹೋಟೆಲ್ನಲ್ಲಿ ಹೊಟ್ಟೆ ತುಂಬ ತಿಂಡಿ ತಿನ್ನಿಸುತ್ತಿದ್ದರು. ದಂಪತಿಗಳಿಬ್ಬರು ಓದಲು ಒತ್ತಾಯ ಮಾಡದೆ ಕತೆಗಾರರನ್ನು ಸುಮ್ಮನೆ ತಿರುಗಾಡಿಕೊಂಡಿರಲು ಬಿಟ್ಟಿದ್ದರು. ಹೀಗೆ ಶಾಸ್ತ್ರಿ ಮಾಸ್ತಾರ ಅಂಬವ್ವರ ಪ್ರೀತಿಯ ಕಡಲಲ್ಲಿ ಮಿಂದ ಮೇಲೆ ಕತೆಗಾರರಿಗೆ ಎಷ್ಟು ದಿನ ಸುಮ್ಮನೆ ಕೂರುವುದು ಎನಿಸಿತು. ನಿಧಾನವಾಗಿ ಅವರು ಅಕ್ಷರದತ್ತ ವಾಲಿದರು. ಮುಂದೆಯೂ ಅವಳಿ ಮಕ್ಕಳನ್ನು ಪಡೆದರೂ ಮಾಸ್ತಾರ ದಂಪತಿಗಳು ಕತೆಗಾರರನ್ನು ತಮ್ಮ ಹಿರಿಮಗನಂತೆಯೇ ಪೊರೆದರು. ಅವಳಿ ಮಕ್ಕಳ ಸಾವು ಮಾಸ್ತಾರರ ಬದುಕನ್ನೇ ಬದಲಾಯಿಸಿದ್ದು ಹೇಗೆ? ವಿವರಿಸಿ. ಅವಳಿ ಮಕ್ಕಳು ಮತ್ತು ತಮ್ಮ ಹೆಂಡತಿ ಅಂಬವ್ವರನ್ನು ಒಟ್ಟಿಗೆ ಕಳೆದುಕೊಂಡ ಶಾಸ್ತ್ರಿ ಮಾಸ್ತಾರರಿಗೆ ಸಿಡಿಲು ಎರಗಿದಂತಾಯಿತು. ಅವರು ಹುಚ್ಚರಾಗಿ ಹೋದರು. 6 ತಿಂಗಳ ಕಾಲ ಹಾಸಿಗೆ ಹಿಡಿದು ಮಲಗಿಬಿಟ್ಟರು. ಕೊನೆಗೆ ಈ ದುಃಖದಿಂದ ಹೊರಬರಲು ಅವರು ಯೋಚಿಸಿದರು. ಹೆಂಡತಿ ಮಕ್ಕಳ ಹೆಸರಿನಲ್ಲಿದ್ದ ಜೀವ ವಿಮೆ ಮತ್ತು ಬ್ಯಾಂಕಿನ ಹಣವನ್ನು ಹಿಂತೆಗೆದುಕೊಂಡು ಅದಕ್ಕೆ ತಮ್ಮ ನಿವೃತ್ತಿ ಹಣವನ್ನು ಕೂಡಿಸಿ ತಾವು ಬಾಡಿಗೆಗಿದ್ದ ಮನೆಯನ್ನ ಖರೀದಿ ಮಾಡಿದರು. ಅದರಲ್ಲೇ ಅನಾಥ ಬಾಲಕರಾಶ್ರಮವನ್ನು ಆರಂಭಿಸಿದರು. ಶಾಲೆಯಲ್ಲಿ ಓದಲು ಬರುವ ನಿರ್ಗತಿಕ, ಬಡವ, ಅನಾಥ ಮಕ್ಕಳಿಗೆ ಊಟ, ವಸತಿ, ಬಟ್ಟೆ, ಪುಸ್ತಕಗಳ ಖರ್ಚನ್ನು ತಾವೇ ಭರಿಸಿದರು. ಹೀಗೆ ಮಾಸ್ತಾರರು ತಮ್ಮ ಮಡದಿ ಮಕ್ಕಳ ಸಾವಿನ ದುಃಖವನ್ನು ನೀಗಿಸಿಕೊಳ್ಳಲು ಅನಾಥ ಮಕ್ಕಳ ಸೇವೆ ಮಾಡತೊಡಗಿದರು. ಅದರಲ್ಲೇ ಸುಖವನ್ನು ಕಂಡು ಬದುಕಿನ ಕಹಿಯನ್ನು ಸಿಹಿಯನ್ನಾಗಿಸಿಕೊಂಡು ಮಹಾತ್ಮರೆನಿಸಿದರು. ಅನಾಥ ಬಾಲಕರಾಶ್ರಮವನ್ನು ಶಾಸ್ತ್ರಿ ಮಾಸ್ತಾರರು ಹೇಗೆ ಪ್ರಾರಂಭಿಸಿದರು? ಅದರ ಉದ್ದೇಶವೇನು? ಮನೆಯಲ್ಲಿ ನಡೆದ ದುರ್ಘಟನೆಯಿಂದ ಆಘಾತಕ್ಕೊಳಗಾದಂತಹ ಶಾಸ್ತ್ರಿ ಮಾಸ್ತಾರರು 6 ತಿಂಗಳು ಶಾಲೆಗೆ ಹೋಗದೆ ಹಾಸಿಗೆ ಹಿಡಿದರು. ಕೊನೆಗೆ ಯೋಚಿಸಿ ನಿರ್ಧಾರಕ್ಕೆ ಬಂದ ಅವರು ಸ್ವಯಂ ನಿವೃತ್ತಿಗೆ ಅರ್ಜಿ ಸಲ್ಲಿಸಿದರು. ಅವರ ಸೇವಾವಧಿ ಇನ್ನೂ 10 ವರ್ಷಗಳಿದ್ದವು. ಹೆಂಡತಿ ಮಕ್ಕಳ ಹೆಸರಿನಲ್ಲಿದ್ದ ಬ್ಯಾಂಕು ಜೀವ ವಿಮೆ ಹಣವನ್ನು ಹಿಂತೆಗೆದುಕೊಂಡು ಅದಕ್ಕೆ ತಮ್ಮ ನಿವೃತ್ತಿಯ ಹಣವನ್ನು ಸೇರಿಸಿದರು. ಈ ಹಣದಲ್ಲಿ ತಾವಿದ್ದ ಮನೆಯನ್ನ ಖರೀದಿ ಮಾಡಿದರು. ಅನಾಥ ಬಾಲಕರಾಶ್ರಮ ಎಂಬ ಬೋರ್ಡನ್ನು ಬರೆಸಿ ಮನೆಗೆ ನೇತು ಹಾಕಿ ಬಾಲಕರಾಶ್ರಮವನ್ನು ಆರಂಭಿಸಿದರು. ಶಾಲೆಗೆ ಬರುವ ನಿರ್ಗತಿಕರ, ಬಡವರ, ಅನಾಥ ಮಕ್ಕಳಿಗೆ ಉಚಿತವಾಗಿ ಬಟ್ಟೆ, ವಸತಿ, ಪ್ಲೇಟು, ಪುಸ್ತಕಗಳು ಒದಗಿಸಿ ಅವರೆಲ್ಲರ ವಿದ್ಯಾಭ್ಯಾಸಕ್ಕೆ ನೆರವಾಗಬೇಕು. ಅನಾಥರು ವಿದ್ಯಾವಂತರಾಗಬೇಕು ಎಂಬ ಉದ್ದೇಶವು ಮಾಸ್ತಾರರದಾಗಿತ್ತು. ತಮ್ಮ ಬದುಕಿನ ಕಹಿಯನ್ನ ಮರೆಯಲು ಮಾಸ್ತಾರರು ಅನಾಥ ಮಕ್ಕಳ ಸೇವೆ ಮಾಡಲು ಉದ್ದೇಶಿಸಿದರು. ಬದಲಾದ ಶಹಬಾದನ್ನು ಲೇಖಕರು ಹೇಗೆ ನಿರೂಪಿಸಿದ್ದಾರೆ? ನಿರೂಪಕರು ಚಿಕ್ಕವರಾಗಿದ್ದಾಗ ಶಹಬಾದು ಈಗಿನಂತಿರಲಿಲ್ಲ. ನಿರೂಪಕರು ಗಮನಿಸಿದಂತೆ ಶಹಬಾದು ತುಂಬಾ ಬದಲಾಗಿತ್ತು. ಎಸಿಸಿ ಸಿಮೆಂಟ್ ಕಂಪನಿ ಮತ್ತು ಎಬಿಎಲ್ ಕಂಪನಿಗಳು ಕಾಲಿಟ್ಟಿದ್ದವು. ಆ ಕಂಪನಿಗಳಲ್ಲಿ ಕೆಲಸ ಮಾಡುವ ಜನರಿಂದ ಶಹಬಾದು ಗಿಡಿಗಿಡುತ್ತಿತ್ತು. ಮೊದಲಿನ ಪ್ರಶಾಂತತೆ ಕಂಡುಬರಲಿಲ್ಲ. ಮೊದಲು ಚಿಕ್ಕದಾಗಿದ್ದು ಊರು 4 ದಿಕ್ಕಿಗೂ ಒಂದೊಂದು ಮೈಲಿವರೆಗೆ ಬೆಳೆದಿತ್ತು. ನೀರು ತುಂಬುತ್ತಿರುವ, ಶೌಚಾಲಯಕ್ಕೆ ಹೋಗುತ್ತಿರುವ, ಕೆಲಸಕ್ಕೆ ಹೊರಟಿರುವ, ಊರಿಗೆ ಹೋಗುವ, ತರಕಾರಿ ತರುತ್ತಿರುವ, ಹೋಟೆಲ್ ಅಂಗಡಿಗಳನ್ನು ತೆರೆಯುವ ಜನರಿಂದ ಊರು ತುಂಬಿ ಹೋಗಿದ್ದನ್ನ ಲೇಖಕರು ವಿವರವಾಗಿ ನಿರೂಪಿಸಿದ್ದಾರೆ. ಕಾಲ ಬದಲಾದಂತೆ ಊರು ಬದಲಾಗುತ್ತಿರುವುದನ್ನು ನಿರೂಪಕರು ಗಮನಿಸಿ ಚಿತ್ರಿಸಿದ್ದಾರೆ. ಶಾಸ್ತ್ರಿ ಮಾಸ್ತಾರರ ವ್ಯಕ್ತಿತ್ವವನ್ನು ನಿರೂಪಿಸಿ. ಚೆನ್ನಣ್ಣ ವಾಲಿಕಾರರು ಬರೆದಿರುವ ಶಾಸ್ತ್ರಿ ಮಾಸ್ತಾರ ಮತ್ತವರ ಮಕ್ಕಳು ಎಂಬ ಸಣ್ಣ ಕಥೆಯಲ್ಲಿ ಬರುವ ಮಾಸ್ತಾರರು ಒಬ್ಬ ಆದರ್ಶ ಗುರುಗಳು ಎನಿಸಿದ್ದಾರೆ. ಮಕ್ಕಳನ್ನು ಅಕ್ಷರ ಸಂಪರ್ಕಕ್ಕೆ ಕರೆತಂದು ಅವರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕೆಂಬ ಮಹದಾಸೆ ಅವರದಾಗಿತ್ತು. ದನ ಕಾಯುತ್ತಿದ್ದ ನಿರೂಪಕರನ್ನು ಕಡೆದು ಕೆತ್ತಿ ನಿಲ್ಲಿಸಿದ ಶಿಲ್ಪಿ ಅವರು. ಅಕ್ಷರದಿಂದ ವಂಚಿತರಾದ ಮಕ್ಕಳಿಗೆ ಹೆತ್ತವರ ವಾತ್ಸಲ್ಯ ತೋರಿಸಿ ಓದಿಸಿ ಮಹಾಪುರುಷ ಶಾಸ್ತ್ರಿ ಮಾಸ್ತಾರರು. ಓದಿಸಿದ ಮಹಾಪುರುಷ ಶಾಸ್ತ್ರಿ ಮಾಸ್ತಾರರು. ಹೆಂಡತಿ ಮಕ್ಕಳ ಸಾವಿನ ದುಃಖವನ್ನು ಮರೆಯಲು ಅನಾಥ ಬಾಲಕರಾಶ್ರಮವನ್ನು ಆರಂಭಿಸಿ
ತಮ್ಮ ತನು ಮನ ಧನಗಳೊಂದಿಗೆ ನಿರ್ಗತಿಕ ಬಡ ಮಕ್ಕಳ ಸೇವೆ ಮಾಡಿದ ಅಪರೂಪದ ವ್ಯಕ್ತಿತ್ವ ಅವರದಾಗಿತ್ತು. ಬದುಕಿನಲ್ಲಿ ಬಂದೆರಗುವ ಅಪಘಾತಕಾರಿ ಕಹಿಯನ್ನ ಸೇವೆಯ ಮೂಲಕ ಸಿಹಿಯನ್ನಾಗಿ ಪರಿವರ್ತಿಸಿಕೊಂಡ ಶಾಸ್ತ್ರಿ ಮಾಸ್ತಾರರ ಆದರ್ಶದ ನಿಲುವು ಅನುಕರಣೀಯವಾಗಿದೆ ಎನ್ನಬಹುದು. ಭಾಷಾಭ್ಯಾಸ. ದೇಶೀಯ ಅನ್ಯ ದೇಶೀಯ ಪದಗಳು. ದೇಶೀಯ ಪದ ಅಂತ ಹೇಳಿದರೆ ಒಂದು ಭಾಷೆಯ ಮೂಲ ಶಬ್ದಗಳನ್ನು ದೇಶೀಯ ಅಥವಾ ದೇಸಿಯ ಅಂತ ಹೇಳಲಾಗುತ್ತೆ. ಇವುಗಳ ಜೊತೆಗೆ ತನ್ನ ಸಂಪರ್ಕಕ್ಕೆ ಬಂದ ಅನ್ಯ ಭಾಷೆಯ ಪದಗಳನ್ನು ಅನ್ಯ ದೇಶೀಯ ಪದಗಳು ಅಂತ ಹೇಳ್ತಾರೆ. ದೇಶೀಯ ಭಾಷೆಗಳಿಗೆ ಉದಾಹರಣೆ ಯಾವ್ಯಾವುದು ಅಂದರೆ ಕಣ್ಣು, ಮೂಗು, ಕೈ, ಕಾಲು, ಹೊಟ್ಟೆ, ಮನೆ ಇವುಗಳು. ಇನ್ನು ಅನ್ಯ ದೇಶೀಯ ಪದಗಳು ಚಪರಾಸಿ, ಕಂಪನಿ, ಬಾಜಾರ್, ಲಾರಿ, ಟಾಕೀಸ್. ಇದೇ ರೀತಿ ಅನ್ಯ ದೇಶೀಯ ಪದಗಳನ್ನು ಸಂಗ್ರಹಿಸಿ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ. ಅನ್ಯ ದೇಶೀಯ ಪದಗಳು ಟೆಲಿಗ್ರಾಮ್, ವಾಚ್, ಪ್ಯಾಸೆಂಜರ್, ಸ್ಟೇಷನ್, ಹೈಸ್ಕೂಲ್, ಪಾಸ್, ಕ್ಲಾಸ್, ಜೆಂಡಾ, ಕಮಿಟಿ, ಚಕ್ಕರ್, ಸಿನಿಮಾ, ಲಾರಿ, ಆಸ್ಪತ್ರೆ, ಬ್ಯಾಂಕ್, ಬೋರ್ಡ್, ಎಸಿಸಿ ಸಿಮೆಂಟ್, ಕಂಪನಿ, ಹೋಟೆಲ್, ಸಂಡಾಸ್ ಇತ್ಯಾದಿಗಳು. ನೆಕ್ಸ್ಟ್ ಮೈನ್ ಟಿಪ್ಪಣಿ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ. ಬಳಿ ಚಕರಾಟ. ಗಾಜಿನ ಬಳೆ ಚೂರುಗಳನ್ನು ಕಾಯಿಗಳಂತ ಕರೀತಾರೆ. ಕಾಯಿಗಳನ್ನು ಮುನ್ನಡೆಸಬೇಕಾದರೆ ಕವಡೆಗಳಿಂದ ಅಥವಾ ಹುಣಸೆ ಬೀಜದ ಬೇಳೆಗಳನ್ನು ದಾಳದ ರೀತಿಯಲ್ಲಿ ಉಪಯೋಗಿಸುತ್ತಾರೆ. 5 ಮನೆ ಇಲ್ಲ 7 ಮನೆ ಆಟವನ್ನು ಆಡ್ತಾರೆ. ಹುಣಸೆ ಬೀಜಗಳನ್ನು ಕುಲುಕಿ ಹಾಕಿದಾಗ ಬಿಳಿ ಬಣ್ಣದ ಭಾಗ ಮೇಲ್ಮುಖವಾಗಿ ಬೀಳುವುದನ್ನು ಆಧಾರ ಮಾಡಿಕೊಂಡು 1, 2, 3 ಚೌಕ ಅಂತ ಕಾಯಿಗಳನ್ನು ನಡೆಸಲಾಗುತ್ತೆ. ಎದುರಾಳಿಯ ಕಾಯಿಯನ್ನು ಒಡೆದಾಗ ಚೌಕದ ಒಳ ಅಂಗಣ ಪ್ರವೇಶಕ್ಕೆ ಅರ್ಹರಾಗ್ತಾರೆ. ಮಧ್ಯದಲ್ಲಿರುವ ಸ್ಥಳಕ್ಕೆ ಸೇರಿದಾಗ ಕಾಯಿಗಳು ಹಣ್ಣಾಗ್ತವೆ. ಯಾರು ಬೇಗ ಹಣ್ಣು ಮಾಡ್ಕೊಳ್ತಾರೋ ಅವರು ಗೆದ್ದ ಹಾಗೆ. ಒಂದೇ ಸಾರಿ 2, 3 ಜನ ಇಲ್ಲ 4 ಜನ ಕೂಡ ಸೇರಿ ಒಟ್ಟಿಗೆ ಆಟವನ್ನು ಆಡಬಹುದು. ಇದನ್ನು ಚೌಕಾಬಾರ ಅಂತ ಕೂಡ ಕರೀತಾರೆ. ಲೋಡ ತಿಮ್ಮಯ್ಯ. ವೃತ್ತಾಕಾರವಾಗಿ ತಲೆ ತಗ್ಗಿಸಿಕೊಂಡು ಕುಳಿತುಕೊಳ್ಳೋದು. ಕುಳಿತವರ ಬೆನ್ನ ಹಿಂದೆ ಸುತ್ತುತ್ತಾ ಬರಬೇಕು. ಹಾಗೆ ಬರಬೇಕಾದ್ರೆ ಕೈಯಲ್ಲಿರುವ ಕರವಸ್ತ್ರವನ್ನು ಅಂದರೆ ಕರ್ಚೀಪನ್ನು, ಟೋಪಿಯನ್ನು ಯಾರಾದರೂ ಬೆನ್ನ ಹಿಂದೆ ಹಾಕಿ ಓಡೋದು. ಯಾರ ಬೆನ್ನ ಹಿಂದೆ ಟೋಪಿ ಇರುತ್ತೋ ಅವನು ಟೋಪಿ ಹಾಕಿದವನನ್ನು ಓಡಿಸ್ಕೊಂಡು ಹೋಗಿ ಮುಟ್ಟೋದು. ಅನಂತರ ಮುಟ್ಟಿಸಿಕೊಂಡವನು ಇನ್ನೊಬ್ಬರ ಹಿಂದೆ ಟೋಪಿ ಹಾಕ್ತಾ ಆಟ ಮುಂದುವರಿಯುತ್ತೆ. ಇದನ್ನು ಲೋಡ್ ತಿಮ್ಮಯ್ಯ ಅಂತ ಇಲ್ಲ ಟೋಪಿ ಆಟ ಅಂತ ಕೂಡ ಕರೀತಾರೆ. ಈ ಆಟವನ್ನು ಆಡಬೇಕಾದ್ರೆ ಟೋಪಿ ಬೇಕಾ, ಟೋಪಿ ಬಣ್ಣದ ಟೋಪಿ ಅಂತ ಕೂಡ ಹಾಡನ್ನು ಹಾಡಿಕೊಂಡು ಆಡ್ತಾರೆ. ಈ ಆಟವನ್ನು ಎಷ್ಟು ಜನ ನೀವು ಆಡ್ತೀರಾ ಮಕ್ಕಳೇ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇನ್ನು ನೆಕ್ಸ್ಟು ಕೋಲುಂಬ ಗುಳ್ಳಿ. ಇದು ಹೆಣ್ಮಕ್ಕಳು ಆಡುವಂಥ ಆಟ. ದೀಪಾವಳಿ ಹಬ್ಬದ ಸಮಯದಲ್ಲಿ ಹೆಣ್ಮಕ್ಳು ಒಟ್ಟಾಗಿ ಸೇರಿ ಹಾಡು ಹಾಡ್ತಾ ಆಡ್ತಾರೆ. ಇದು ಒಂದು ರೀತಿ ಅಳ್ಗುಳಿ ಮಣೆ ಆಟ ಇರುವಂತೆ ಇರುತ್ತೆ. ಕೆಲವು ಕಡೆ ಚೆನ್ನೆ ಮಣೆ ಅಂತ ಕೂಡ ಇದನ್ನು ಕರೀತಾರೆ. ಓಕೆ ಮಕ್ಕಳೇ, ಇದಿಷ್ಟು ಕೂಡ ಶಾಸ್ತ್ರಿ ಮಾಸ್ತಾರ ಮತ್ತವರ ಮಕ್ಕಳು ಪಾಠದ ಕ್ವಶನ್ ಆ್ಯಂಡ್ ಆನ್ಸರ್ಸ್, ಭಾಷಾಭ್ಯಾಸ, ಟಿಪ್ಪಣಿ ಇವುಗಳು. ಓಕೆನಾ? ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಪಾಠದ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಕೂಡ ನಾವು ಕಲ್ತ್ಕೊಳ್ಳೋಣ. ಓಕೆ.